ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಲ್ಲಿಲಿ ಸಿಗ್ಲಾರ್ದು ಹಳ್ಳಿಲಿ ಸಿಗುತ್ತೆ ಅಂತಾರಲ್ಲ, ಅಂಥದ್ದೊಂದು ರೆಸಿಪಿನೇ ಈ ಕರ್ಜಿಕಾಯಿ. ಈ ಕರ್ಜಿಕಾಯಿ ಸಿಟಿಲಿರೋರಿಗೆ ಯಾರಿಗೂ ಸಿಗೋದಿಲ್ಲ ಅನ್ಕೊತೀನಿ. ಮೋಸ್ಟ್ಲಿ ಹಳ್ಳಿಲಿರೋರಿಗಂತೂ ಸಖತ್ತಾಗಿ ಮಾಡ್ಕೊಂಡು ತಿಂತಾರೆ. ರುಚಿ ಕೂಡ ಸಖತ್ತಾಗಿರುತ್ತೆ. ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಚಪಾತಿಲೂ ಕೂಡ ತಿನ್ಬೋದು ಮತ್ತು ರೊಟ್ಟಿಲಿ ಕೂಡ ತಿನ್ಬೋದು. ಇವೇ ನೋಡ್ರಿ ಕರ್ಜಿಕಾಯಿ. ಇವನ್ನ ತೂಮ್ ಸೋಸಿ ಹಿಂಗೆ ನೀಟಾಗಿ ತೂಮಿರ್ಲಾರ್ದಂಗೆ ಸೋಸ್ಕೋಬೇಕ್ರಿ. ಸೋಸ್ಕೊಂಡ್ಮೇಲೆ ಇದಕ್ಕೆ ಮಣ್ಣು ಹತ್ತಿರುತ್ತಲ್ವ, ಸೊ ಅದಕ್ಕೆ ಒಂದು 10 ನಿಮಿಷ ನೆನೆ ಹಾಕಬೇಕು. ಅದರಲ್ಲಿ ಅಂಟಿಕೊಂಡಿರುವಂತಹ ಮಣ್ಣು ಕೊಳೆಯೆಲ್ಲ ಹೋಗುತ್ತೆ. ಹೋದ್ಮೇಲೆ ಕೈಯಿಂದ ಚೆನ್ನಾಗಿ ತಿಕ್ಕಿ ತೊಳ್ಕೊಬೇಕು, ಮಣ್ಣೆಲ್ಲ ಹೋಗೋ ಹಾಗೆ. ಸೊ ಮಣ್ಣೆಲ್ಲ ಹೋದ್ಮೇಲೆ ಒಂದು ಬಟ್ಟೆಯಲ್ಲಿ ಹಾಕಿ ಒರೆಸ್ಕೋಬೇಕು. ಬಟ್ಟೆಯಲ್ಲಿ ಒರೆಸೋದ್ರಿಂದ ಫ್ರೈ ಮಾಡುವಾಗ ನೀಟಾಗಿ ಎಲ್ಲ ಕಡೆ ಫ್ರೈ ಆಗ್ತವೆ. ನೀರಿದ್ದರೆ ಬೇಗ ಫ್ರೈ ಆಗಲ್ಲ. ಹಾಗಾಗಿ ಬಟ್ಟೆಯಲ್ಲಿ ಹಾಕಿ ಒರೆಸ್ಕೊಂಡು ಇವಾಗ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ ನೋಡಿರಿ. ಸೊ ಇವನ್ನ ನೀಟಾಗಿ ಕೈ ಆಡಿಸಿ ನೀಟಾಗಿ ಹುರಿಬೇಕು. ಭಾಳ ಟೇಸ್ಟ್ ಇರ್ತವೆ. ಇವನ್ನ ಯಾರ್ಯಾರೆಲ್ಲ ತಿಂದಿದ್ದೀರೋ ಕಮೆಂಟ್ಸ್ ಮಾಡಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳನ್ನು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ. ಸೊ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಮಾಡ್ತಾನೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ. ಉಪ್ಪು ಖಾರ ಇಲ್ಲ ಅಂದರೂ ಕೂಡ ಹುರಿತಾನೆ ತಿನ್ಬೋದು. ಅಷ್ಟು ರುಚಿಯಾಗಿರ್ತವೆ ಇವು. ಸೊ ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಎಲ್ಲ ಫ್ರೈ ಆದಮೇಲೆ ಮತ್ತೆ ಒಳ್ಳೆಣ್ಣೆ ಹಾಕಿ ಇನ್ನೊಂದು ಸತಿ ಫ್ರೈ ಮಾಡ್ಕೋಬೇಕು. ಒಳ್ಳೆಣ್ಣೆ ಹಾಕೋದ್ರಿಂದ ಎಲ್ಲ ಕಡೆ ಫ್ರೈ ಆಗುತ್ತೆ. ನಾನಿವಾಗ ಅದೇ ಪಾತ್ರೆಯಲ್ಲೇ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಒಂದು 2 ಸ್ಪೂನ್ 3 ಸ್ಪೂನ್ ಆಗೋಷ್ಟು ಒಳ್ಳೆಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಒಳ್ಳೆಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಆಪ್ಷನಲ್ಲ. ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಉಪ್ಪು, ಖಾರ ಅಷ್ಟಿದ್ದರೆ ಸಾಕಾಗುತ್ತೆ ಇದಕ್ಕೆ. ಮತ್ತು ಬೇರೆ ಏನೋ ಹಾಕೋ ಅವಶ್ಯಕತೆಯೇ ಇರಲ್ಲ. ಮಸಾಲೆ ಪುಡಿ ಕೂಡ ಬೇಕಾಗಿಲ್ಲ, ಮಸಾಲೆ ಹಾಕೋ ಅವಶ್ಯಕತೆಯೇ ಇಲ್ಲ. ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು. ಅರಿಶಿಣ ಪುಡಿ, ಉಪ್ಪು, ಖಾರ ಮತ್ತು ಹಿಂಗು ಇಷ್ಟು ಹಾಕಿದರೆ ಸಾಕು. ರುಚಿ ಮಾತ್ರ ಸಖತ್ತಾಗಿರುತ್ತೆ. ಸೊ ಯಾರ್ಯಾರೆಲ್ಲ ತಿಂದಿದ್ದೀರೋ ಕಮೆಂಟ್ಸ್ ಮಾಡಿರಿ. ಸಿಟಿ ಕಡೆ ಸಿಗೋದು ಕೂಡ ಭಾಳ ರೇರು. ಹಳ್ಳಿ ಕಡೆಯಲ್ಲಿ ಈಗ ಮಳೆಗಾಲದಲ್ಲಿ ಸಿಗೋದು ಜಾಸ್ತಿ. ಸೊ ಸಿಕ್ಕಿದರೆ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ ಕರ್ಜಿಕಾಯಿನ. ಸೊ ಖಾರ ಹಾಕಿ ಎಲ್ಲ ಫ್ರೈ ಆದಮೇಲೆ ಹುರಿದಿರುವಂಥ ಕರ್ಜಿಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಿಮಗೆ ಸ್ವಲ್ಪ ಡ್ರೈ ಅನಿಸಿದರೆ ಮತ್ತೆ ಮೇಲೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ನಾನಿವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ. ನೋಡೋ ಕೂಡ ಮಸ್ತ್ ಇರುತ್ತೆ. ಕುರುಮ್ ಅನ್ನತ್ತೆ. ಚಪಾತಿ ತಿಂದರೂ ಕೂಡ ರೊಟ್ಟಿಲಿ ತಿಂದರೂ ಕೂಡ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಕುರುಮ್ ಅಂತ ತಿನ್ನೋ ಕರ್ಜಿಕಾಯಿ ರೊಟ್ಟಿ ಕೂಡ ಚಪಾತಿಲೂ ಕೂಡ ಸಖತ್ತಾಗಿರುತ್ತೆ. ಈಗ ಇದರಲ್ಲಿ ಚಪಾತಿ ಮಾಡ್ಕೊಳ್ಳೋಣ, ಅಥವಾ ನೀವು ರೊಟ್ಟಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. 4 ಮಡಪು ಮಡಿಸಿ ಚಪಾತಿ ಮಾಡೋದ್ರಿಂದ ಚಪಾತಿ ಸ್ಮೂತಾಗೂ ಇರುತ್ತೆ ಮತ್ತು ಹಗುರವಾಗೂ ಇರುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ. ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ ಚಪಾತಿ ಬೆನ್ಸಿದ್ರೆ ಇವಾಗ ಚಪಾತಿ ರೆಡಿ ಆಗುತ್ತೆ. ಒಂದು 4 ರೊಟ್ಟಿ ಕೂಡ ಮಾಡ್ಕೊಂಡಿದ್ವಿ. ಚಪಾತಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ರೊಟ್ಟಿಲಿ ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ತಿನ್ನೋದು ರೊಟ್ಟಿಲೇ ಚೆನ್ನಾಗಿರುತ್ತೆ ಅಂತ ರೊಟ್ಟಿಲಿ ಕೂಡ ತಿಂತಾರೆ. ನಾನಿಲ್ಲಿ 2 ಕೂಡ ಮಾಡ್ಕೊಂಡಿದ್ದೆ, ಚಪಾತಿ ಮತ್ತು ರೊಟ್ಟಿನ. ಸೊ ನೋಡಿರಿ, ಸ್ಮೂತಾಗಿರೋ ಚಪಾತಿ ಮತ್ತು ಕರ್ಜಿಕಾಯಿ. ಸೊ ಮಾರ್ಕೆಟ್ನಲ್ಲಿ ಸಿಕ್ಕಿದ್ರೆ ಮಾತ್ರ ಬಿಡಬೇಡ್ರಿ, ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನು ಎಲ್ಲನೂ ನೋಡಿರಿ.